ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಎಂಟರ್. ಸೊ ನವಂಬರ್ನ ಥರ್ಡ್ ವೀಕಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಂದರೆ ಮಾರ್ಕೆಟ್ನ ಮೂಮೆಂಟಮ್ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿಹಾರ್ ಸ್ಟೇಟ್ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಬಹುಮತದಿಂದ ಅರೌಂಡ್ ಡಬಲ್ ಸೆಂಚುರಿನೇ ಹೊಡೆದು ಮಾರ್ಕೆಟ್ ಗೆದ್ದಿದೆ. ಬಟ್ ಆದ್ರೂ ಮಾರ್ಕೆಟ್ ಅಷ್ಟು ಒಂದು ಶೂಟಪ್ ಆಗಲಿಲ್ಲ. ಅಂದರೆ ಸೊ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಎನ್ ಡಿ ಎ ವಿನ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಎಲ್ರಿಗೂ ಇತ್ತು. ಸೊ ಮಾರ್ಕೆಟ್ ಯಾವಾಗ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಹರ್ಟ್ ಆದಾಗ ಮಾತ್ರ ರಿಯಾಕ್ಷನ್ ಕೊಡುತ್ತೆ ಹೊರತು, ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಮೂವ್ಮೆಂಟ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ನ ಕೊಡಲ್ಲ. ಸೊ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇನು, ಸೊ ಎನ್ ಡಿ ಎ ಮೆಜಾರಿಟಿ ತೊಗೊಂಡು ಸೀಟ್ನ ತೊಗೊಂಡು ಲೀಡಿಂಗಲ್ಲಿ ಬರುತ್ತೆ ಅಂತ. ಸೊ ಅದ್ರ ಪ್ರಕಾರನೇ ಮಾರ್ಕೆಟ್ ಏನಾಗಿದೆ, ಒಂದು ಸೈಡ್ವೇಸ್ ಮೂಮೆಂಟಮ್ನ ತೊಗೊಳ್ತು. ಈ ಸೈಡ್ವೇಸ್ ಮೂಮೆಂಟಮಲ್ಲಿ ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ನೋಡಿ ಅರೌಂಡ್ ಮಾರ್ನಿಂಗ್ ಅಪ್ ಆದರೆ ಮತ್ತೆ ಡೌನು, ಅಪ್ಪು ಡೌನ್ ಅಂತಲೇ ಇತ್ತು. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಸೊ ನೋಡ್ಬೋದು 10 ಮಿನಿಟ್ಸಲ್ಲಿ ಮಾರ್ಕೆಟ್ ಅರೌಂಡ್ 150 ಪಾಯಿಂಟ್ಸ್ ರೈಸ್ ಆಗಿದೆ ಇಲ್ಲಿ. ಸೊ ಈ ಕ್ಯಾಂಡಲ್ಲಿ 119, 120 ಪಾಯಿಂಟ್ಸ್, ಇದೊಂದು 50 ಪಾಯಿಂಟ್ಸ್, 170 ಪಾಯಿಂಟ್ಸ್ 10 ಮಿನಿಟಲ್ಲಿ ಮಾರ್ಕೆಟ್ ರೈಸ್ ಆಗಿದೆ. ಸೊ ಇದೊಂದು ಒಂದು ಸ್ಟೆಬಿಲಿಟಿ ತೊಗೊಂಡಿದೆ ಮಾರ್ಕೆಟ್. ಯಾವುದೇ ರೀತಿ ತೀರಾ ಡೌನ್ ಆಗೋದಾಗಲಿ ಅಥವಾ ತೀರಾ ಅಪ್ ಆಗೋದಾಗಲಿ ಮಾರ್ಕೆಟ್ ಮೂಮೆಂಟಮ್ನ ತೊಗೊಳ್ಲಿಲ್ಲ. ಇಫ್ ಇನ್ ಕೇಸ್ ಎನ್ ಡಿ ಎ ಬರೋ ಬದಲು ಮಹಾಗಠಬಂಧನ್ ಏನಾದರೂ ಬಂದಿತ್ತು ಅಂತಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಡೌನಲ್ಲಿ ಬರುವಂಥ ಚಾನ್ಸಸ್, ತುಂಬ ಡೌನ್ ಆಗುವಂಥ ಚಾನ್ಸಸ್ ಅರೌಂಡ್ 2 to 3% ಡೌನ್ ಆಗುವಂಥ ಚಾನ್ಸಸ್ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಮಾರ್ಕೆಟ್ಗೆ, ಎನ್ ಡಿ ಎ ವಿನ್ ಆಗುವಂಥ ಚಾನ್ಸಸ್ ಪ್ರಾಬಬಿಲಿಟಿ ತುಂಬ ಇತ್ತು. ಸೊ ಹಾಗಾಗಿ ಮಾರ್ಕೆಟ್ ಏನಾಯಿತು, ಒಂದು ಅಲ್ಲಿ ಸ್ಟೇಬಲ್ ಆಗಿ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಹಾಗಾದರೆ, ಇವಾಗ ಆಲ್ಮೋಸ್ಟ್ ಪೊಲಿಟಿಕಲ್ ಈವೆಂಟ್ಸ್ ಅಂತ ನೋಡೋದಾದರೆ, ಸೊ ಒಂದು ಇದ್ರದ್ದು ಈವೆಂಟ್ ಇತ್ತು, ಯಾವುದು ಬಿಹಾರ್ ಸ್ಟೇಟ್ ಎಲೆಕ್ಷನ್ದು ಒಂದು ಈವೆಂಟ್ ಇತ್ತು. ಸೊ ಅದು ಮುಗಿದೋಯ್ತು. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಅಂತಂದರೆ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್. ಸೊ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಯಾವ ರೀತಿ ಆಗ್ಬೋದು, ಈಗ ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ನೋಡಿರೋ ಹಾಗೆ, ನ್ಯೂಸ್ ಬಂದಿರೋ ಹಾಗೆ, ಮಾರ್ಕೆಟಲ್ಲಿ ಯು ಎಸ್ ಟ್ಯಾರಿಫ್ನ ಏನು ಮಾಡಿದ್ದಾರೆ, ಸೊ ರೆಡ್ಯೂಸ್ ಮಾಡಿದ್ದಾರೆ, 15%ಗೆ ರೆಡ್ಯೂಸ್ ಮಾಡಿದ್ದಾರೆ. 37 ಇದ್ದಿದ್ದನ್ನ 15ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದೇ ರೀತಿ ಮಾರ್ಕೆಟ್ ಮೂಮೆಂಟಮ್ನ ತೊಗೊಳ್ಳೋದಾದರೆ, ಅಂದರೆ ಮುಂದಿನ ದಿನಗಳಲ್ಲಿ ಸೊ ನಮ್ಮ ಇಂಡಿಯಾ ಯು ಎಸ್ ಟ್ರೇಡ್ ಡೀಲಲ್ಲೂ ಸೊ ಇರ್ತಕ್ಕಂಥ ಒಂದು ಏನು ಟ್ಯಾರಿಫ್ ಹಾಕಿದಾರೋ ಅದನ್ನು ರಿಡ್ಯೂಸ್ ಮಾಡೋವಂಥ ಚಾನ್ಸಸ್ ಇರುತ್ತೋ, ಅಥವಾ ಅಪ್ ಆಗೋವಂಥ ಚಾನ್ಸಸ್ ಇರುತ್ತೋ, ಅಥವಾ ಅಲ್ಲಿಗೆ ನಿಂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೋ, ಅದು ನೆಕ್ಸ್ಟ್ ನೋಡಬೇಕು. ಅದೇ ಇರ್ತಕ್ಕಂಥದ್ದು ಈಗ ಮಾರ್ಕೆಟ್ ಮೂಮೆಂಟಮ್ ಅದ್ರ ಮೇಲೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಏನು ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಇವಾಗ ಆಲ್ ಟೈಮ್ ಹೈ ಇರೋದು 25,200 ಇರ್ತಕ್ಕಂಥದ್ದು ಆಲ್ ಟೈಮ್ ಹೈ. ಸೊ ಈಗ 25,200ನ ಮಾರ್ಕೆಟ್ ಏನು ರೀಚ್ ಮಾಡುತ್ತಾ, ಸೊ ಆಲ್ ಟೈಮ್ ಹೈ ಅಂತ ನಾವು ನೋಡೋದಾದರೆ ಅರೌಂಡ್ ಆಲ್ ಟೈಮ್ ಹೈ ಬಂದು 26,277 ಅಂದರೆ 26,250. ಸೊ ಅರೌಂಡ್ ಮಾರ್ಕೆಟ್ ಇವಾಗ ನಿಯರ್ಲಿ ಫಾರ್ ಅವೇ ಅಂತಂದ್ರು 350 ಪಾಯಿಂಟ್ಸ್ ಫಾರ್ ಅವೇನಲ್ಲಿ ಇದೆ ಇವಾಗ. ಸೊ ಇನ್ನು 350 ಪಾಯಿಂಟ್ಸ್ ಮೂಮೆಂಟಮ್ನ ತೊಗೊಂಡ್ರೆ ನಾವು ಆಲ್ ಟೈಮ್ ಹೈಗೆ ರೀಚ್ ಆಗ್ತೀವಿ. ಅಟ್ ದಿ ಎಂಡ್ ಆಫ್ ದಿ ಡಿಸೆಂಬರ್ ಈ ಇಯರ್ನಲ್ಲಿನೇ ಅದು ರೀಚ್ ಆಗೋಂಥ ಚಾನ್ಸಸ್ ಇರ್ಬೋದು ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್. ಸೊ ಇವಾಗ ಮಾರ್ಕೆಟ್ ಮೂಮೆಂಟಮ್ನ ತೊಗೊಂಡು ಸೊ ಅರೌಂಡ್ ಒಂದು ಸ್ಟೆಬಿಲಿಟಿನ ತೊಗೊಂಡಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂದರೆ ನವಂಬರ್ ವೀಕ್ನ ರೆಸಿಸ್ಟೆನ್ಸ್ನ ನಾವು ತೊಗೊಳ್ತೀವಿ ಅಂತಂದರೆ ಅರೌಂಡ್ ಈ ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಯಾವುದು 26,050, ಅರೌಂಡ್ 2050 ಅನ್ನೋದಕ್ಕಿಂತ 100 ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ನಾವು ಸಪೋರ್ಟ್ ಲೆವೆಲ್ಗೆ ನಾವು ನೋಡ್ತಾ ಹೋಗ್ತೀವಿ ಅಂತ ಅಂದರೆ 25,500 ರಿಯಲಿ ಒಳ್ಳೆ ಸಪೋರ್ಟ್ ಆಗಿರುತ್ತೆ ನಮಗೆ. 25,500 ಓಕೆ, ಒಳ್ಳೆ ಸಪೋರ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಮಾರ್ಕೆಟ್ ಈ ಲೆವೆಲಲ್ಲಿನ ಮೂಮೆಂಟಮ್ ತೊಗೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಬಟ್ ನನಗೆ ಅನಿಸೋ ಪ್ರಕಾರ, ಸೊ ಆ್ಯಸ್ ಪರ್ ಮೈ ವ್ಯೂ, ಸೊ ಮಾರ್ಕೆಟ್ ಈ ಲೆವೆಲ್ನ ಬಿಟ್ಕೊಡುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಅಂದರೆ 750 ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾಕೆ ಅಂತ ಅಂದರೆ ನೋಡಿ, ಮಾರ್ಕೆಟ್ ಇಲ್ಲಿಗೆ ಒಂದು ಗ್ಯಾಪ್ ಅಪ್ನ ತೊಗೊಳ್ತು, 150 ಪಾಯಿಂಟ್ಸ್ ಗ್ಯಾಪ್ ಅಪ್ನ ತೊಗೊಂಡು ಸಸ್ಟೈನ್ ಕೂಡ ಆಗಿದೆ. ದೆನ್ ಥರ್ಸ್ಡೇ ಮತ್ತು ಫ್ರೈಡೇನೂ ನೀವು ನೋಡ್ಬೋದು, ಒಂದು ಕ್ಯಾಂಡಲ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಮಾರ್ಕೆಟ್ ಬಂದಿಲ್ಲ. ಈ ಮಾರ್ಕೆಟ್ಗೆ ಅರೌಂಡ್ ಇದ್ರ ಮೇಲ್ಗಡೆ ಓಪನ್ ಆಗಿದ್ದು, ಹೋದ್ಮೇಲೆ ಮತ್ತೆ ಬಂದಿದೆ. ಸೊ ದೆನ್ ಮತ್ತೆ ಹೋಗಿದೆ, ಮತ್ತೆ ಆ ಲೆವೆಲಿಗೆ ಬಂದರೂ ಮತ್ತೆ ಹೋಗಿ ಆ ಲೆವೆಲ್ಲ ಬಿಟ್ಕೊಟ್ಟಿಲ್ಲ. ಅಂದರೆ ಅಲ್ಲಿ ಏನಾಗಿದೆ, ಒಂದು ಸ್ಟ್ರಾಂಗ್ ಸಪೋರ್ಟ್ನ ತೊಗೊಂಡು ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಿದೆ. ಸೊ ಹಾಗಾಗಿ 25,750 ಒಂದು ಒಳ್ಳೆ ರೀಸೆಂಟ್ ಅಂದರೆ
ಈಗ ನೆಕ್ಸ್ಟ್ ಯಾವಾಗಿದೆ, ಟ್ಯೂಸ್ಡೇ ಇದೆ ನಮಗೆ ಎಕ್ಸ್ಪೈರಿ ಅಲ್ವಾ. ಸೊ ಟ್ಯೂಸ್ಡೇ ಎಕ್ಸ್ಪೈರಿಗೆ ಇದೊಂದು ಒಳ್ಳೆ ಸಪೋರ್ಟ್ ಆಗಿರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವೀಕಲ್ಲಿ ಯಾವ ಥರ ಆಗ್ತಾ ಹೋಗುತ್ತೆ ಅಂತ. ಸೊ 25,500 ಅಂತೂ ಒಳ್ಳೆ ಸಪೋರ್ಟ್ ಆಗಿದೆ. ಎಷ್ಟೋ ಸಲ ಇದನ್ನು ಬ್ರೇಕ್ ಮಾಡಿದ್ರು, ಇಂಟ್ರಾಡೇನಲ್ಲಿ ಬ್ರೇಕ್ ಮಾಡಿದ್ರು, ತಿರ್ಗಾ ಬಂದು ಆ ಮೇಲ್ಗಡೆನೇ ಕ್ಲೋಸ್ ಕೊಟ್ಟು 25,500 ಮೇಲ್ಗಡೆನೇ ಕ್ಲೋಸ್ ಕೊಟ್ಟಿದೆ. ಸೊ ಆಲ್ ಟೈಮ್ ಹೈನ ನೆಕ್ಸ್ಟ್ ಏನು ಯಾವಾಗ ರೀಚ್ ಮಾಡುತ್ತೆ ಅನ್ನೋದನ್ನು ಸೊ ನೋಡ್ತಾ ಹೋಗೋಣ. ನಮ್ಮದು ಎಕ್ಸ್ಪೆಕ್ಟೇಷನ್ಸ್ ಇರುವಂಥದ್ದು ಈ ಡಿಸೆಂಬರ್ ಒಳಗಡೆ ಆಲ್ ಟೈಮ್ ಹೈನ ಕ್ರಾಸ್ ಆಗೋಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.